ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಆಸೆ ಧಾರಾವಾಹಿಯ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಈ ರೋಹಿಣಿ ಮತ್ತೊಂದು ಹೊಸ ಆಟನ ಶುರು ಮಾಡ್ಕೊಂಡಿದ್ದಾಳೆ. ನಾವೆಲ್ಲಿ ರೋಹಿಣಿ ಸಿಕ್ಬಿಡ್ತಾಳೆ, ಇವಳು ಬಣ್ಣ ಬಯಲಾಗುತ್ತೆ. ರಂಗನಾಥ್ ಅವರು, ಶಾಂತಿ ಅವರು ಇವಳನ್ನ ಮನೆಯಿಂದ ಜುಟ್ಟಿಡಿದು ಆಚೆ ಹಾಕ್ತಾರೆ. ಮನೋಜ ಹುಚ್ಚಿನ ಆಗ್ತಾನೆ ಅಂತ ಸಾವಿರ ಅಂದ್ಕೊಂಡ್ವಿ. ಬಟ್ ಅದೇನಂತಂದರೆ, ರೋಹಿಣಿ ಹೊಸ ಆಟವನ್ನು ಶುರು ಮಾಡಿದ್ದಾಳೆ. ಆ ಆಟ ಏನು ಅಂತ ನೋಡೋಣ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಏನು ಅಂತಂದರೆ, ಇಲ್ಲಿ ರೋಹಿಣಿಯವರ ತಾಯಿ ಇದ್ದಾರಲ್ವಾ, ಪ್ರಮೀಳಾ ಅವರು ಮನೆಗೆ ಬರ್ತಾರೆ. ಬಂದ ತಕ್ಷಣ ಬಾ ತಾಯಿ ಅಂತ ರಂಗನಾಥ್ ಅವರು ಕರೀತಾರೆ. ಚೇರ್ ಹಾಕ್ತಾರೆ, ಕೂಡಿಸ್ತಾರೆ. ಹೇಗಿದ್ದೀರಾ ಅಮ್ಮ ಅಂತ ನಮ್ಮ ಸೂರ್ಯ ಕೂಡ ಕೇಳ್ತಾರೆ. ಚೆನ್ನಾಗಿದ್ದೀನಪ್ಪ ಅಂತ ಕಣ್ಣೀರು ಹಾಕ್ತಾನೆ ಹೇಳ್ತಾರೆ. ಆಗ ಆಲ್ರೆಡಿ ಮೀನನಿಗೆ ಎಲ್ಲ ವಿಷಯ ಗೊತ್ತಿರುತ್ತೆ. ಮೀನಾ ಏನನ್ನೂ ಮಾತಾಡ್ದೇನೆ ಸುಮ್ಮನೆ ಇರ್ತಾಳೆ. ರೋಹಿಣಿನ ಗುರಾಯಿಸ್ತಿರ್ತಾಳೆ. ರೋಹಿಣಿ ಇದ್ದವಳು ಹಿಂಗೆ ತಲೆ ಕೆಳಗೆ ಮಾಡ್ಕೊಂಡು ಕೂತಿರ್ತಾಳೆ. ಮೀನಾ ಮಾತ್ರ ವಾರೆಗಣ್ಣೆಯಿಂದ ಗುರಾಯಿಸ್ತಿರ್ತಾಳೆ ರೋಹಿಣಿನ. ಸೊ ಈ ಕಡೆ ಈ ಪ್ರಮೀಳಾ ಅವರು ಅಳಕ್ಕೆ ಶುರು ಮಾಡ್ತಾರೆ. ಯಾಕಮ್ಮ ಏನಾಯಿತು, ಕೃಷ್ಗೆ ಏನಾದರೂ ಆಯಿತಾ, ಕೃಷ್ ಚೆನ್ನಾಗಿದ್ದಾನ ಅಂತ ಕೇಳ್ತಾರೆ ಸೂರ್ಯ. ಹಾಂ ಅಪ್ಪ ಅಂದ ತಕ್ಷಣ ಮತ್ತೆ ಅಣ್ಣ ನನ್ನ ಮಗಳು ಹೋಗ್ಬಿಟ್ಲು ಅಣ್ಣ ಅಂತ ಹೇಳ್ತಾಳೆ ರಂಗನಾಥ್ ಅವ್ರಿಗೆ. ಏನು ಹೇಳ್ತಿದ್ದೀರಮ್ಮ ನೀವು ಅಂದ ತಕ್ಷಣ ಸೂರ್ಯ ಇದ್ದವರು ಅವರು ಮತ್ತೆ ಹೋಗ್ಬಿಟ್ರ ದುಬೈಗೆ ಅಂತ ಕೇಳ್ತಾರೆ. ಇಲ್ಲ ಅಪ್ಪ, ಅವರು ಈ ಲೋಕನೇ ಬಿಟ್ಟು ಹೋಗ್ಬಿಟ್ಲು ಅಂದ ತಕ್ಷಣ ಮನೆಯವರೆಲ್ಲ ಶಾಕ್ ಆಗ್ತಾರೆ. ಅದೇ ಟನ್ 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 ಸೌಂಡ್ ಬರ್ತಿರುತ್ತಲ್ಲ ಗೊತ್ತಲ್ಲ, ಆ ರೀತಿ ಶಾಕ್ ಆಗ್ತಾರೆ. ಶಾಕ್ ಆದಾಗ ಅದಕ್ಕೆ ಕೃಷಿ ಊಟ ತಿಂಡಿ ಏನು ಮಾಡದೆ ಕೂತಿದ್ದಾನೆ ಅಂದ ತಕ್ಷಣ ಕೃಷಿಗೆ ವಿಷಯ ಗೊತ್ತೇನಮ್ಮ ಅಂತ ಕೇಳ್ತಾರೆ ಸೂರ್ಯ. ಕೃಷಿಗೆ ಈ ವಿಷಯ ಗೊತ್ತಾಗಿರ್ಬೋದಪ್ಪ, ಅದಕ್ಕೇ ಈ ರೀತಿ ಸೈಲೆಂಟ್ ಆಗಿದ್ದಾನೆ ಅಂದ ತಕ್ಷಣ ನೀವು ಆದರೂ ತಿಳಿಸ್ಬೇಕಲ್ವಾ, ಇನ್ನು ಎಷ್ಟು ದಿನ ಅಂತ ಹಾಗೆ ಇರ್ತೀರಾ ಅಂದ ತಕ್ಷಣ ಅದು ಅವನಿಗೆ ಗೊತ್ತಾಗಿರೋದಕ್ಕೆ ಅವನು ಆ ಥರ ಇರೋದು. ಅದಕ್ಕೆ ಸೂರ್ಯ ಮತ್ತು ಮೀನಾ ಆಂಟಿ ಹತ್ರ ಬಿಟ್ಟು ಬಾ ಅಂತ ಹೇಳ್ದಪ್ಪ, ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ಅಂದ ತಕ್ಷಣ ಶಾಂತಿಯವರು ಆಗೋದಿಲ್ಲ ಆ ಹುಡುಗನ ನಮ್ಮನೇಲಿ ಇಟ್ಕೊಳಕ್ಕೆ ಆಗೋದೇ ಇಲ್ಲ ಬಿಲ್ಕುಲ್ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ. ಆಗ ರಂಗನಾಥ್ ಅವರದು ಒಂದು ಧ್ವನಿ ಬರುತ್ತೆ, ಆಗುತ್ತೆ ಅಂತ ಹೇಳಿದ ತಕ್ಷಣ ಶಾಂತಿ ಸುಮ್ಮನಾಗ್ತಾರೆ. ಸೂರ್ಯ ಹೋಗಿ ಆ ಹುಡುಗನ ಕರ್ಕೊಂಡು ಬಾರಪ್ಪ ಅಂತ ಹೇಳ್ತಾರೆ. ಮೀನಾ ಇದ್ದವಳು ಹಿಂಗೆ ಕಣ್ತಿರ್ವಿ ಹಿಂಗೆ ನೋಡ್ತಾಳೆ ರೋಹಿಣಿ ಇದ್ದವಳು ಕೆಳಗಡೆ ಮುಖ ಹಾಕ್ತಾಳೆ. ಯಾಕಂತಂದರೆ ಎಷ್ಟು ನಾಟಕ ಆಡ್ತೀಯ ನೀನು ಅಂತ ಒಂದು ರೀತಿ ಕಣ್ಣಲ್ಲೇ ಕಿಕ್ಕರಿಸ್ಕೊಂಡು ತಿನ್ನೋ ಹಾಗೆ ನೋಡ್ತಾ ಇರ್ತಾಳೆ ನಮ್ಮ ಮೀನಾ. ಆದರೆ ರೋಹಿಣಿ ಹೊಸ ಆಟನ ಶುರು ಮಾಡಿದ್ದಾಳೆ. ಒಟ್ಟಿನಲ್ಲಿ ಕೃಷ್ಣನ ಇಲ್ಲೇ ತನ್ನ ಜೊತೆನೇ ಇಟ್ಕೋಬೇಕು ಅನ್ನೋದು ರೋಹಿಣಿ ಪ್ಲ್ಯಾನ್ ಆಗಿದೆ. ಆ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ. ಇದಕ್ಕೆ ಶಾಂತಿ ಅವಕಾಶ ಮಾಡಿಕೊಟ್ಟಿಲ್ಲ ಅಂದರೂ ರಂಗನಾಥ್ ಮತ್ತು ಸೂರ್ಯ ಅವರು ಸಕ್ಸಸ್ ಏನಂತಂದರೆ ಅವಕಾಶ ಮಾಡಿಕೊಡ್ತಾರೆ. ಜೊತೆಗೆ ಈ ಮೀನಾ ಕೂಡ ಬಹಳ ಒಳ್ಳೆಯವಳು. ಪಾಪ ಇವಳು ಮಾಡಿರೋದಕ್ಕೆ ಆ ಮಗು ಯಾಕೆ ತೊಂದರೆ ಪಡಬೇಕು ಅಂತ ಹೇಳಿ ಅವಳು ಕೂಡ ಇವಳ ತಪ್ಪನ್ನು ಕ್ಷಮಿಸ್ತಾಳೆ. ಇವಳು ತಪ್ಪು ಕ್ಷಮಿಸಬಾರ್ದು. ಇದೇ ರೀತಿ ತಪ್ಪನ್ನು ಮಾಡ್ತಾ ಹೋದರೆ ಹೇಗೆ, ತನ್ನನ್ನೇ ತಾನು ಸಾಯಿಸ್ಕೊಂಡ್ಬಿಟ್ಲು. ತಂದೆನ ಸಾಯಿಸಿದ್ಲು, ತಾಯಿನ ಸಾಯಿಸಿದ್ಲು. ಇತ್ಲಾಗ ಇವತ್ತು ತನ್ನನ್ನೇ ತಾನು ಸಾಯಿಸ್ಕೊಂಡು ಬಿಟ್ಟಿದ್ದಾಳೆ. ಸಾಯಿಸ್ಕೊಂಡವಳು ಇನ್ನು ಮನೇಲಿ ಇನ್ನು ಯಾರ್ಯಾರನ್ನ ಸಾಯಿಸ್ತಾಳೋ ಏನೋ, ಅದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ರೋಹಿಣಿ ಬಣ್ಣ ಬಯಲಾಗಬೇಕಾಗಿತ್ತು. ರಂಗನಾಥ್ ಅವ್ರ ಹತ್ರ ಇವಳು ಕ್ಷಮೆ ಕೇಳಬೇಕಾಗಿತ್ತು. ಮಾಡಿರೋ ತಪ್ಪನ್ನು ಒಪ್ಕೊಳ್ಬೇಕಾಗಿತ್ತು. ಮೀನನಾದರೂ ರಂಗನಾಥ್ ಅವ್ರ ಹತ್ರ ಅಥವಾ ಸೂರ್ಯರ ಹತ್ರ ಸತ್ಯ ಹೇಳಬೇಕಾಗಿತ್ತು. ಬಟ್ ಅದು ಯಾವುದೂ ಆಗ್ತಾ ಇಲ್ಲ. ಬೇರೆ ಹೊಸ ಟ್ವಿಸ್ಟೇ ತಂದಿದ್ದಾರೆ. ಯಾಕಂದರೆ ಸೂರ್ಯನ ಮನೇಲಿ ಇಟ್ಕೋಬೇಕು ಅನ್ನೋ ಒಂದು ವಿಷಯ, ಜೊತೆಗೆ ಈ ಕಲ್ಯಾಣಿ ಸತ್ಯ ಓದ್ಲು ಅನ್ನೋ ಒಂದು ವಿಷಯ. ಈಗ ಮುಂದೆ ಏನಾಗ್ತದ, ಮನೋಜನಿಗೆ ವಿಷಯ ಗೊತ್ತಾಗಿ ಎಲ್ಲಿ ರೋಹಿಣಿನ ಹೊಡೆದು ಹೊರಗಾಕ್ತಾರೆ ಅಂತ ಅಂದ್ಕೊಂಡ್ವಿ. ಅದು ಯಾವುದೂ ಆಗ್ತಾ ಇಲ್ಲ. ನೋಡೋಣ ಮುಂದಿನ ದಿನಮಾನಗಳಲ್ಲಿ ಏನೇನು ಆಗ್ತದೆ ಅಂತ ಕಾದು ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.